ಫ್ರೆಂಡ್ಸ್ ಇಲ್ಲಿ ಮಳೆ ಬಂದಿದೆ. ಒಂದು ಅಮೇಜಿಂಗ್ ನೇಚರ್ ಜೊತೆಗೆ ಫಾರ್ಮ್ ಹೌಸ್ ಅಲ್ಲಿ ನನ್ನ ಹೆಂಡತಿ ವೈಫ್ ಸೀಮಂತ ಬೇಬಿ ಶೋ ಮಿಸ್ ಮಾಡ್ಕೊಂಬಿಡಿ. ಏನ ಫಂಕ್ಷನ್ ಬೇಗ ಬನ್ನಿ. ನಿಮ್ದು ಇದೆಯಾ ಪ್ಲಾಸ್ಟಿಕ್ ಅದು ಫಿಟ್ ಮಾಡಿ ಕೇಳಿ. ಆಯ್ತು ಮಕ್ಳೇ, ತುಂಬಾ ಆಗೋಯ್ತು. Why you came here? Today, Maheshana is going to become a dad, so that's why I want to see the dad's face. Look at him there. That's the dad. Dad looks stylish and young, but when you grow up, your dad's going to be old and ugly, okay? But he'll be a cool dad. Before marriage time, I was away. ನೋಡಿ Getting ready. ನೋಡಿ ಇಲ್ಲಿ ಒಂದು ಬೋರ್ಡ್ ಇದೆ, ನಿರ್ಮಲಾ ಫಾರ್ಮ್. ಸೊ ನಮ್ಮ ಮಮ್ಮಿ ಹೆಸರು. ಸೊ ಗೊತ್ತಿಲ್ದಿರ ನಾನು ಆ ಫಾರ್ಮ್ ಹೌಸಲ್ಲಿ ನಾನು ಸೀಮಂತ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಂಟ್ರಿ ಆಗೋವಾಗ ನನಗೆ ಗೊತ್ತಾಯಿತು ದಿಸ್ ಇಸ್ ನಿರ್ಮಲಾ ಫಾರ್ಮ್ ಅಂತ. ಸೊ ನೇಚರಲ್ಲಿ ಮಾಡೋವಾಗ ನೇಚರೇ ಇಲ್ಲಿ ಮಾಡಿದ್ರೆ ಕರೆಕ್ಟು ಅಂತ ಮಳೆ ಬಂದಿದೆ. ಸೊ ಎವ್ರಿಥಿಂಗ್ ಇಸ್ ಎ ಬ್ಲೆಸ್ಸಿಂಗ್. My wife is a blessing. My baby is a blessed child. ಏನಂತೀರಾ? ಬೇಬಿ ಅನ್ನೋದು ಒಂದು ವೆರಿ ಕಾಸ್ಟ್ಲಿ ಫೀಲಿಂಗ್. ಅದು ಅಷ್ಟು ಈಸಿಯಾಗಿ ಸಿಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಆಗಲೇಬೇಕು. ಮದುವೆ ಆಗೋದೊಂದು ಫೀಲಿಂಗು, ಮಗು ಆಗ್ತಿರೋದೊಂದು ಫೀಲಿಂಗು. ಲೈಕ್ ಪ್ರೆಗ್ನೆನ್ಸಿ ಅನ್ನೋದೊಂದು ಫೀಲಿಂಗ್ ಇದೆಯಲ್ಲ, ಅದು ನಮ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಬಟ್ ಒಂದು ಮ್ಯಾಜಿಕ್ ಇದೆ, ನೇಚರ್ ಮ್ಯಾಜಿಕ್ಕು. ಆ ಹೊಟ್ಟೆಯಲ್ಲಿ ಹಿಂಗೆ ಕಾಲಲ್ಲಿ ಒದಿಯುತ್ತೆ ಆ ಮಗು ಲೈಫ್. ಆ ಒದಿಯೋವಾಗ ಆ ಫೀಟ್ ಹಿಂಗೆ ಆಚೆ ಕಡೆ ಬರುತ್ತೆ. ಆ ಫೀಟಲ್ಲಿ ಒಂದು ಮಾರ್ಕ್ ಬರುತ್ತೆ ಸ್ಟೊಮಕ್ ಮೇಲೆ, ಆ ಹೊಟ್ಟೆ ಮೇಲೆ ಮಾರ್ಕ್. ಅದು ಎಷ್ಟು ಕ್ಯೂಟಾಗಿ ಇರುತ್ತೆ ಅಂತ ಅಂದರೆ ಅಲ್ಲಿ ನನಗೆ ಏನು ಅನಿಸುತ್ತೆ ಅಂದರೆ ಎಷ್ಟು ಬ್ಯೂಟಿಫುಲ್ ಅಲ್ಲ ನೇಚರು. ಇದು ತುಂಬ ಇಷ್ಟಪಟ್ಟು ಹುಡುಕಿರೋ ಜಾಗ ಇದು. ಅಂದರೆ ನನಗೆ ಪ್ರಿಯವಾದ ಜಾಗ ಬೆಂಗಳೂರಲ್ಲಿ. ಫಾರ್ಮ್ ಹೌಸ್ ಕಲೆಕ್ಟಿವ್ ಅಂತ ಜಾಗ. ಇಲ್ಲಿ ಏನೋ ಹೇಳೋದಿಲ್ಲ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಸೀಮಂತ್. ಇದೇ ನಾಡು ಇದೇ ಭಾಷೆ
ಎಂದೆಂದು ನನ್ನದಾಗಿರಲಿ. ಯಾಕೋ ಹಿಂಗ್ ರೊಟೇಟ್ ಆಗಿದ್ದೀರಿ? Are you guys ready? ಓಡಿ ಮಗ